ಜಿ ಬಿಲ್ಗೆ ರಾಜ್ಯ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ. ಈ ವಿಚಾರವಾಗಿ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಜಿ ಬಿಲ್ಗೆ ರಾಜ್ಯ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಿ ವಿರೋಧ ಮಾಡುವ ವಿಚಾರವೇ ಅಲ್ಲ ಅಂತಿದ್ದಾರೆ ಅವರು. ನಾನು ಈ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೇನೆ ಅಂತ ಸಿಟಿ ರವಿ ಅವರು ಹೇಳ್ತಿರೋದು. ನಾನು ಸ್ಟಡಿ ಮಾಡಿದ್ದೀನಿ ಇದ್ರ ಬಗ್ಗೆ. ಕಾಂಗ್ರೆಸ್ನವ್ರು ಹೇಳೋದು ನೋಡಿ ನಾನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟೆ. ಕೂಲಿ 100 ದಿನ ಇದ್ದಿದ್ದನ್ನ ಈಗ 125 ದಿನಕ್ಕೆ ಹೆಚ್ಚು ಮಾಡಲಾಗಿದೆ. ಸ್ವಾವಲಂಬಿ ಮಾಡೋದಕ್ಕೆ ನಾವು ಹೊರಟಿದ್ದೇವೆ. ಜನರಿಗೆ ಇನ್ನಷ್ಟು ಬಲಪಡಿಸೋ ಕೆಲಸ ನಮ್ದು. ಬಡವರನ್ನ ಸ್ವಾವಲಂಬಿ ಮಾಡುವಂತ ಯೋಜನೆ ಇದು. ಆಳವಾಗಿ ಅಧ್ಯಯನ ಮಾಡಿದ್ರೆ ಇದರಿಂದ ಲಾಭ ಇದೆ ಅಂತ ಸಿಟಿ ರವಿ ಅವರು ತಮ್ಮ ಅಭಿಪ್ರಾಯವನ್ನ ಹೊರಗಾಗ್ತಿದ್ದಾರೆ. ಹೌದು, ಈ ಬಿಲ್ನಲ್ಲಿ ಇರುವಂತ ಅಂಶಗಳೇ ಅದೇ. 100 ದಿನ ಉದ್ಯೋಗ ಖಾತ್ರಿಯನ್ನು ಕೊಡ್ತಿದ್ರು, ಅದನ್ನ 125 ದಿನಕ್ಕೆ ಮಾಡಿದ್ರು. ಜೊತೆಲಿ ಮೊದಲೆಲ್ಲ ಯಾರ್ಯಾರ್ದೋ ಫೋಟೋ ಏನೇನೋ ಮಾಡ್ತಿದ್ರು ಅಂತ ಕಂಪ್ಲೀಟ್ ಇದರಲ್ಲೊಂದು ಟ್ರಾನ್ಸ್ಪರೆನ್ಸಿ ಬರಬೇಕು, ಇದು ಪಾರದರ್ಶಕವಾಗಿರಬೇಕು ಅಂತ ಡಿಜಿಟಲೀಕರಣ ಮಾಡ್ತಿದ್ದಾರೆ. AI ಅನ್ನ ಬಳಸೋದಕ್ಕೆ ಹೊರಟಿದ್ದಾರೆ. ಬಟ್ ಇದೊಂದು ರೀತಿ ಗೊಂದಲಕ್ಕೆ ಕಾರಣ ಆಯಿತು. ಉದ್ಯೋಗ ಖಾತ್ರಿ ಎಷ್ಟರ ಮಟ್ಟಿಗೆ ಖಾತ್ರಿ ಆಗೋದಕ್ಕಿಂತ ಹೆಚ್ಚಾಗಿ ಹೆಸರು ಬದಲಾವಣೆ ಮಾಡೋದೇ ಈಗ ವಿವಾದದ ಮುಖ್ಯ ವಿಚಾರ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ಸಿಟಿ ರವಿ ಅವರು ಮಾತನಾಡ್ತಾ ಹೇಳ್ತಾರೆ, ನೋಡಿ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದೆ. ಕಾಂಗ್ರೆಸ್ನವ್ರು ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ? 100 ದಿನ ಇದ್ದಿದ್ದು 125 ದಿನಕ್ಕೆ ನಾವು ಹೆಚ್ಚಿಸಿದ್ದೀವಿ. ಒಂದು ರೀತಿ ಸ್ವಾವಲಂಬಿ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಬಡವರಿಗೋಸ್ಕರ ಈ ಯೋಜನೆ ಇರೋದು. ನೋಡಿ, ಆಳವಾಗಿ ನೋಡಿದ್ರೆ ಇದರಿಂದ ಲಾಭನೇ ವಿನಃ ಯಾವ ಕೆಡಕುಗಳು ಇಲ್ಲ ಅಂತ ಕಾಂಗ್ರೆಸ್ಸಿನ ಆಕ್ರೋಶ ಆರೋಪಗಳಿಗೆ ಸಿಟಿ ರವಿ ಅವರು ಒಂದು ರೀತಿ ಕೌಂಟರ್ ಕೊಟ್ಟಿದ್ದಾರೆ. ಏನೋ ಇವರು ಕಾಂಗ್ರೆಸ್ನವ್ರು ಬಾಯಿ ಬಡ್ಕೊಂತಿರೋದು ನೋಡಿದ್ರೆ ಯಾರೋ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ದಾರೆ ಅನ್ನೋ ತರ ಬಾಯಿ ಬಡ್ಕೊತಿರೋದನ್ನ ನೋಡಿದಾಗ ನನಗೆ ಏನೋ ಇರ್ಬೋದೇನೋ ಅಂತ ಅನ್ಸ ಅಧ್ಯಯನ ಮಾಡಿದೆ. ಮುಂಚೆ 100 ದಿನ ಇತ್ತು, ಈಗ 125 ದಿನ ಕೊಟ್ಟಿದ್ದಾರೆ. ಯಾರಿಗ ಅನ್ಯಾಯ ಆಗುತ್ತೆ? ಮುಂಚೆ 100 ದಿನ ಕೂಲಿ ಕೊಡ್ಬೇಕು ಅಂತಿದ್ರೆ ಈಗ 125 ದಿನ, 25 ದಿನ ಜಾಸ್ತಿ ಸಿಗ್ತಾ ಇದೆ. ಅನ್ಯಾಯ ಯಾರಿಗಾಗ್ತಾ ಇದೆ? ಮತ್ತೆ ಮುಂಚೆ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಿರ್ಲಿಲ್ಲ, ಕೂಲಿ ಕೊಡೋದು ಅಷ್ಟೇ ಆದ್ಯತೆ ಆಗಿತ್ತು. ಈಗ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಾ ಇದೆ. ಇದು ಅಪರಾಧವಾ? ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡೋದು? ಕೌಶಲ್ಯ, ಮುಂಚೆ ಬದುಕಿ ಜೀವನೋಪಾಯಕ್ಕಾಗಿ ಕೂಲಿ, ಈಗ ಕೌಶಲ್ಯದ ಅಭಿವೃದ್ಧಿ ಮಾಡಿ ಅವ್ರು ಸ್ವಾವಲಂಬಿ ಆಗಬೇಕು ಅಂತ ಈ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಇದರಿಂದ ಒಳ್ಳೇದ ಕೆಟ್ಟದ್ದು ಹೇಳಿ ಅವರು. ನಾವು ಚರ್ಚೆ ಮಾಡ್ತೀವಿ, ಚರ್ಚೆಗೆ ಏನು ಹೆದರೋ ಪ್ರಶ್ನೆನೇ ಇಲ್ಲ. ಇನ್ನ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸಿದ್ರು ಅಂತ ಹೇಳ್ತಿದ್ದಾರೆ. ಮಹಾತ್ಮ ಗಾಂಧಿಗೆ ಪ್ರೇರಣೆ ಕೊಟ್ಟಿದ್ದು ರಾಮನ ಬಗ್ಗೆ ಯಾಕೆ ಇವ್ರಿಗೆ ದ್ವೇಷ? ಮಹಾತ್ಮ ಗಾಂಧಿ ದಿನ ಬೆಳಗಾದ್ರೆ ಹೇಳ್ತಿದ್ದು ರಾಮರಾಜ್ಯದ ಕಲ್ಪನೆನ. ಅವರು ಪ್ರಾರಂಭ ಮಾಡ್ತಿದ್ದೇನೆ ಪ್ರಾರ್ಥನಾ ಸಭೆಗಳನ್ನ ರಘುಪತಿ ರಾಘವ ರಾಜಾರಾಮ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭ ಮಾಡ್ತಿದ್ರು. ರಾಮನ ಗುಣಗಾನದ ಬಗ್ಗೆ ಯಾಕೆ ಇಷ್ಟೊಂದು ಅಸಹಿಷ್ಣುತೆ ಈ ಸರ್ಕಾರಕ್ಕೆ? ಹಾಗಾಗಿ VPG ರಾಮ್ಜಿ ಬಡವರ ಪರವಾಗಿರ್ತಕ್ಕಂಥ, ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ, ಭ್ರಷ್ಟಾಚಾರಿಗಳಿಗೆ ಬಲ ಕೊಡೋ ಯೋಜನೆ ಅಲ್ಲ, ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ. ಹಾಗೇನೆ ಸ್ವಾವಲಂಬಿಯನ್ನಾಗಿ ಮಾಡುವಂತ ಯೋಜನೆ, ಆಸ್ತಿ ನಿರ್ಮಾಣ ಮಾಡುವಂತ ಯೋಜನೆ. ಇನ್ನು ಇನ್ನೊಂದು ಆಕ್ಷೇಪಣೆ ಅವ್ರದ್ದೇನು, 40% ರಾಜ್ಯ ಸರ್ಕಾರ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡಬೇಕು. ನೀವು ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಂತ ಮಾಡ್ತಿದ್ರಲ್ಲ, ನಿಮ್ಗೂ ಸ್ವಲ್ಪ ಜವಾಬ್ದಾರಿ ಇರಲಿ ಅಂತ. ನೀವು ಕೇಂದ್ರದ ದುಡ್ಡು ಅಂತ ಹೇಳಿ ಇಲ್ಲಿ ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿದ್ರಲ್ಲ, ನೀವು ಲೂಟಿ ಹೊಡಿತಿದ್ರಲ್ಲ, ಈಗ ನಿಮ್ಮ ದುಡ್ಡು ಸ್ವಲ್ಪ ಸೇರಿದ್ರೆ ನಿಮ್ಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ಇರಲಿ ನಿಮ್ಗೂ ಸ್ವಲ್ಪ. ಮತ್ತೆ ರಾಜ್ಯದ ಯೋಜನೆಗಳ ಜೊತೆಗೆ ಸಂಯೋಜನೆ ಮಾಡೋಕೆ ಅವಕಾಶ ಇದೆ. ಯಾವುದೋ ಒಂದು ಊರಿನಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ರಾಜ್ಯ 1 ಕೋಟಿ ದುಡ್ಡು ಕೊಟ್ಟಿದ್ರೆ ಕೇಂದ್ರ 1 ಕೋಟಿ 20 ಲಕ್ಷ ಕೊಡುತ್ತೆ. ಅಲ್ಲಿ ಸಂಯೋಜನೆ ಮಾಡಿಕೊಂಡು 2 ಕೋಟಿ